ಪೂರ್ವಿ 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 ನೀವು ಕೇಳಬಾರದು ನಾವು ಹೇಳಬಾರದು ನೀವು ಕೇಳಬಾರದು ನಾವು Hi, Hi. First of all, a very warm welcome to you Thank you. and best wishes to Guru Namaste. Thank you so much. I hope it's your debut movie and we've Yes. seen you in all other movies like Yes. supporting actors ಆಗಿರ್ಬೋದು. ಮುದ್ದು ಮನಸ್ಸಲ್ಲಿ ಬರಕ್ಕೆ ಯಾವ ಥರ ಪ್ರಿಪ್ರೇಷನ್ಸ್ ಮಾಡ್ತೀವಿ? ಮುದ್ದು ಮನಸ್ಸು ಅಫ್ಕೋರ್ಸ್ ಡೆಬ್ಯೂ ಮೂವಿ. ಇದಕ್ಕೆ ಮುಂಚೆ ನಾನು ನವಗ್ರಹ ಅನ್ನೋ ಸಿನಿಮಾ ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೆ ಇನ್ ಬಿಗಿನಿಂಗ್ ಆಲ್ಮೋಸ್ಟ್ ಲೈಕ್ 7-8 years ಬ್ಯಾಕ್. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಸೊ ಅಲ್ಲಿಂದ ನವಗ್ರಹ ಅಲ್ಲಿ ವರ್ಕ್ ಮಾಡಿದ್ಮೇಲೆ ಐ ವರ್ಕ್ ಫಾರ್ ಸಮ್ ಕೇಬಲ್ ಚಾನಲ್ಸ್ಗೆ ಟಿ ವಿ ಶೋ ಹೋಸ್ಟ್ ಮಾಡ್ತಾ ಇದ್ದೆ, ಕಾಲಿಂಗ್ ಪ್ರೋಗ್ರಾಮ್ಸು. ಸೊ ಅದಾದಮೇಲೆ ಜಿ ಕನ್ನಡಲ್ಲಿ ಒಗ್ಗರಣೆ ಡಬ್ಬಿ ಅಂತ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟೆ. ಸೊ ಅದಾದಮೇಲೆ ಪೇಟೆ ಮಂದಿ ಕಾಡಿಗೆ ಬಂದರು ಅನ್ನೋ ಒಂದು ಶೋ ಅಲ್ಲಿ ಫೈನಲಿಸ್ಟ್ ಆಗಿದೆ. ಸೊ ಆಫ್ಟರ್ ದಟ್ ಮುದ್ದು ಮನಸ್ಸೆ ಸಿನಿಮಾ ಎಲ್ಲ ನಮ್ಮ ಫ್ರೆಂಡ್ಸೇ, ಎಲ್ಲ ಪ್ರೊಡ್ಯೂಸರ್ಸು, ಡೈರೆಕ್ಟರ್ ಎಲ್ಲ ಒಂದು ಟೀಮ್. ಸೊ ಎಲ್ಲ ಮುದ್ದು ಮನಸ್ಸೆ ಪ್ಲ್ಯಾನ್ ಮಾಡಿದಾಗ ಇಟ್ ವಾಸ್ ಲೈಕ್ ಓಕೆ, ಎಲ್ಲ ಒಂದು ಹೊಸ ತಂಡನೇ ಮಾಡಬೇಕು ಅಂತಲೇ ಡಿಸೈಡ್ ಆಗಿತ್ತು. ಸೊ ಅದಾದಮೇಲೆ ಸ್ಟಾರ್ಟ್ ಆಗಿದ್ದು ಸಿನಿಮಾ ಮುದ್ದು ಮನಸ್ಸೆ. ವಾಟ್ ಮೇಡ್ ಯು ಟು ಅಗ್ರಿ ಫಾರ್ ಮುದ್ದು ಮನಸ್ಸೆ? ಸ್ಕ್ರಿಪ್ಟಾ ಅಥವಾ ಸ್ಕ್ರಿಪ್ಟ್ ಫಸ್ಟ್ ಆಫ್ ಆಲ್ ಗೊತ್ತು ಡೈರೆಕ್ಟ್ರು ಮಾಡಿದಂಥ ಈ ಡೈರೆಕ್ಟರ್ ಅಂದರೆ ಅವರು ಹೊಸರು. ಸೊ ಅವ್ರು ವರ್ಕ್ ಮಾಡಿದ್ರು, ಸಂಜು ಬೆಡ್ಸ್ಗಿಂತ ಅಲ್ಲೇ ಮರೆ ಎಲ್ಲ ವರ್ಕ್ ಮಾಡಿದ್ರು. ಬಟ್ ಏನಂದರೆ ಅವರು ಒಂದು ಶಾರ್ಟ್ ಮೂವಿ ಮಾಡಿದ್ರು, ವಿದಾಯ ಅಂತ ಶಾರ್ಟ್ ಮೂವಿ. ದಟ್ ಇಂಪ್ರೆಸ್ ದ ಪ್ರೊಡ್ಯೂಸರ್ಸ್. ಇನ್ಫ್ಯಾಕ್ಟ್ ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡೋಕ್ಕೂ ಅದು ಒಂದು ಕಾರಣ. ಸೊ ಅದಾದಮೇಲೆ ಆ ಸಿನಿಮಾ ನಾವು ನೋಡಿದಾಗ ನಮಗೂ ತುಂಬ ಇಂಪ್ರೆಷನ್ ಆಯಿತು. ಅಂದರೆ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಆಲ್ಮೋಸ್ಟ್ 30 minutes ಅವರು ಪ್ಲೇ ಮಾಡಿದ್ದಾರೆ. ಸೊ ದಟ್ ವಾಸ್ ಲೈಕ್ ವೆರಿ ಇಂಪ್ರೆಸಿವ್. ಸೊ ಇನ್ನು ಕಮರ್ಷಿಯಲ್ ಹಾಕಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅನ್ನೋ ಎಲ್ಲರಿಗೂ ಒಂದು ಹೋಗಿತ್ತು. ಸೊ ಸ್ಟಾರ್ಟ್ tell us about your female leads. ಇಬ್ರು ಇದ್ದಾರೆ, Yeah. ನಿತ್ಯಾರಾಮ್ ಅಂಡ್ ಐಶ್ವರ್ಯ ರಾಮ್. And we know that ನಿತ್ಯಾರಾಮ್ ಡೆಬ್ಯೂ ಮೂವಿ ನಿಮ್ಮ ಥರ. ಹೌದು. ಸೊ ಅವ್ರ ಬಗ್ಗೆ ನಿತ್ಯಾರಾಮ್ ರಚಿತಾರಾಮ್ ಸಿಸ್ಟರ್. ಓಕೆ, ಥಿಂಗ್ ಇಸ್ ಇನ್ನೊಂದೇನಂದರೆ ಇನ್ಫ್ಯಾಕ್ಟ್ ನಿತ್ಯಾರಾಮೇ ಸೀನಿಯರ್ ಹೇಳಬೇಕು ಅಂದರೆ. ಇನ್ಫ್ಯಾಕ್ಟ್ ಸೀರಿಯಲ್ಸಲ್ಲೆಲ್ಲ ಶೀಸ್ ಆಲ್ಮೋಸ್ಟ್ ಲೈಕ್ ಡನ್ ದ ಲೀಡ್ ರೋಲ್ಸ್ ಇನ್ ಸೀರಿಯಲ್ಸ್ ಅನ್ನ. ಬಟ್ ಸಿನಿಮಾ ಅಂತ ಬಂದಾಗ ಡೆಬ್ಯೂ. ಸೊ ನಿತ್ಯಾರಾಮ್ ವಾಸ್ ಲೈಕ್ ಆ್ಯನ್ ಮೇಜರ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆಲ್ಸೋ. ಅಂದರೆ ಅವ್ರು ಕಲ್ತಿರೋ ಇದರಿಂದ ಐ ಲರ್ನ್ ಎ ಲಾಟ್. ಫಸ್ಟ್ ಶೂಟ್ ಮಾಡಿದ್ದು ವಿಲೇಜ್ ಎಪಿಸೋಡ್ಸ್. ಸೊ 2 ಗೆಟಪ್ ಇರುವಂತಹ ಶೇಡ್ ಇರುವಂತಹ ಪಾತ್ರ. ಇಬ್ಬರು ಹೀರೋಯಿನು ನಿತ್ಯಾರಾಮು ಐಶ್ವರ್ಯ ನಾಗ್ ಇಬ್ಬರು. ಸೊ ವಿಲೇಜ್ ಎಪಿಸೋಡ್ಸ್ ಅಂತ ಬಂದಾಗ ಇಟ್ ಕಮ್ಸ್ ನಿತ್ಯಾರಾಮ್. ದೆನ್ ಸಿಟಿ ಅಂತ ಬಂದಾಗ ಐಶ್ವರ್ಯ ನಾಗ್. ಸೊ ಫಸ್ಟ್ ಶೂಟ್ ಮಾಡಿದ್ದೆ ನಮಗೆ ವಿಲೇಜ್ ಎಪಿಸೋಡ್ಸ್. ಸೊ ನಿತ್ಯಾರಾಮ್ ವಾಸ್ ಎ ವೆರಿ ಗುಡ್ ಲರ್ನಿಂಗ್ ಪ್ರೊಸೆಸ್. ಅಂದರೆ ಅವರು ಆ್ಯಕ್ಟಿಂಗ್ ತುಂಬ ಎಷ್ಟೊಂದು ಸೀರಿಯಲ್ಸ್ ಮಾಡಿದ್ರಿಂದ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರಿಗೆ. ಸೊ ಅವರಿಂದ ಕಲ್ತ್ಕೊಳ್ಳೋದಾಗಲಿ, ಇನ್ಫ್ಯಾಕ್ಟ್ ಎಲ್ಲೂ ಯಾರಿಗೇನು ಹೊಸಬರು ಅನಿಸ್ಲಿಲ್ಲ. ಅಂದರೆ ಕ್ಯಾಮ್ರಾ ಮುಂಚೆ ಫೇಸ್ ಮಾಡಿದ್ವಿ, ಬಟ್ ಏನಂದರೆ ಸಿನಿಮಾ ಮಾಡಿರಲಿಲ್ಲ ಅಷ್ಟೇ. ಕ್ಯಾಮ್ರಾ ಮುಂಚೆಯಿಂದ ಫೇಸ್ ಮಾಡೋದ್ರಿಂದ ಇಟ್ ಹ್ಯಾಡ್ ಲೈಕ್ ಪ್ರಾಕ್ಟೀಸ್ ಎಲ್ಲ ತೊಗೊಂಡಿದ್ವಿ ಮುಂಚೆನೇ. ಸೊ ಡೈಲಾಗ್ಸ್ ಆಗಲಿ, ಸೀನ್ಸ್ ಆಗಲಿ. ಸೊ ವೆಂಟ್ ಆನ್ ಮೇಲೆ ನಿತ್ಯ ವೆರಿ ಗುಡ್ ಆರ್ಟಿಸ್ಟ್, ತುಂಬ ಒಳ್ಳೆ ಆರ್ಟಿಸ್ಟು. ಸೊ ಅದು ಸೇಮ್ ವೇ ಇವನ್ ಐಶ್ವರ್ಯ ನಾಗ್. ಅವ್ರು ಇನ್ನೊಂದು ಹೇಳಬೇಕು ಅಂದರೆ ಅವರೇ ಸೀನಿಯರ್ ಟೀಮಲ್ಲಿ. ಆಲ್ಮೋಸ್ಟ್ 7-8 ಮೂವೀಸ್ ಹೀರೋಯಿನ್ ಆಗಿ ಮಾಡಿ ಈಗ ನಮ್ಮ ಸಿನಿಮಾ ಮಾಡಿದ್ದೆ. ಸೊ ಇನ್ಫ್ಯಾಕ್ಟ್ ಅವರು ಕತೆ ಕೇಳಿ ಅವ್ರದ್ದು ಪಾತ್ರಕ್ಕೆ ಎಷ್ಟು ಪ್ರಾಮಿನೆನ್ಸ್ ಇದೆ ನೋಡಿಕೊಂಡು ಅವರು ಸಿನಿಮಾ ಒಪ್ಕೊಂಡ್ರು. ಶಿ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಟು ವರ್ಕ್ ವಿತ್ ಹರ್. ಸೊ ವಿ ಹರ್ಡ್ ಟು ಡ್ಯುಯಲ್ ರೋಲ್ಸ್ ಮಾಡ್ತಾ ಇದ್ದೀರಾ, Mhm. ಹಳ್ಳಿ ಕ್ಯಾರೆಕ್ಟರ್ ಒಂದು ಮಾಡರ್ನ್ ಕ್ಯಾರೆಕ್ಟರ್. ಟೆಲ್ us something about ಹಳ್ಳಿ ಕ್ಯಾರೆಕ್ಟರ್ ಬಿಕಾಸ್ Okay. ಮಾಡರ್ನ್ ಆಗಿ ಹಾ. ಶಿಫ್ಟ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಅಂಡ್ ಹೌ ಡಿಫಿಕಲ್ಟ್ ಇಟ್ ವಾಸ್ ಫಾರ್ ಯು? ಹಳ್ಳಿ ಕ್ಯಾರೆಕ್ಟರ್ ಅಂತ ಬಂದಾಗ ಏನು ಗೆಟಪ್ ನೋಡ್ತಾ ಇದ್ರೆ ಗೆಟಪ್ ಎಲ್ಲ ಇರಲ್ಲ. Okay. ಲೈಕ್ ಶಾರ್ಟ್ ಹೇರ್ಸ್, ಒಂದು ಕಾಲೇಜ್ ಹೋಗೋದು ಅಂತ ಪಾತ್ರ. ಸೊ ತರಕಾರಿ ಮಾರೋ ಒಂದು ಮಗ ಅನ್ನೋ ಥರದ್ದು ಒಂದು ಪಾತ್ರ. ಸೊ ಅಲ್ಲಿ ಅವ್ರ ತಾಯಿ ಮಗ ಅವ್ರ ಮಧ್ಯೆ ರಿಲೇಷನ್ಶಿಪ್ಪು. ಸೊ ಹಳ್ಳಿಲಿದ್ದಾಗ ನಿತ್ಯಾರಾಮ್ ಜೊತೆ ಬೇರಿದ್ದಾಗ ಸೊ ಏನಂದ್ರೆ ಒಂದು ಮುಗ್ಧ ಹುಡುಗನ ಪಾತ್ರ, ಇನ್ನೋಸೆಂಟ್ ಆಗಿ ಇರುವಂತಹ ಒಂದು ಪಾತ್ರ. ಅದು ಇನ್ಫ್ಯಾಕ್ಟ್ ಏನಂದ್ರೆ ಸಿಟಿಗೆ ಬಂದರೆ ರೌಡಿಸಮ್ ಆ ಥರದ್ದೇನಲ್ಲ. Okay. ಇಟ್ ಗೋಸ್ ವಿತ್ ಸ್ಟೋರಿ ಅಷ್ಟೇ. ಆಮೇಲೆ ವಾಟ್ ಆಲ್ ಪೇನ್ ಇಟ್ ಟೇಕ್ಸ್, ಏನೇನು ಪೇನ್ಗಳು ಬರುತ್ತೆ, ಆ ಸಿಟಿಗೆ ಬಂದಮೇಲೆ ಹೆಂಗಿರ್ತಾನೆ, ಅದಕ್ಕೆಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದೇ ಒಂದು ಕತೆ. ಸೊ ಓವರಲ್ ಅದೇ ವಿಲೇಜ್ ಎಪಿಸೋಡ್ಸ್ ಅಂತ ಬಂದಾಗ ಫಸ್ಟ್ ಶೂಟ್ ಮಾಡಿದ್ರಿಂದ ಅದಕ್ಕೆ ಎಲ್ಲ ಸಿಕ್ಕಾಪಟ್ಟೆ ಟ್ರೈನಿಂಗ್ ಎಲ್ಲ ತೊಗೊಂಡ್ವಿ. ಅದೊಂದು 15-20 days ಏನು ಶೂಟ್ ಮಾಡಿದ್ವಿ. ಅದಕ್ಕೆ ಮುಂಚೆನೇ ಟ್ರೈನಿಂಗ್ ಎಲ್ಲ ತೊಗೊಂಡು ವಿಲೇಜ್ ಎಪಿಸೋಡ್ಗೆ ಅಂತಲೇ ಫಿಕ್ಸ್ ಆಗಿ, ಆಮೇಲೆ ಅದಕ್ಕೆ ಬಾಡಿ ಆಗಲಿ, ಇನ್ಫ್ಯಾಕ್ಟ್ ಅದಕ್ಕೆ ಬಲ್ಕ್ ಆಗಿ ಮಾಸ್ ಆಗಿಲ್ಲ ಕಾಣಿಸೋ ಥರ ಇರ್ಬೋದು. ಸೊ ಸಣ್ಣಗೆ ಲೀನಾಗೆ ಇರೋ ಥರದ್ದೇ ಪ್ಲ್ಯಾನ್ ಮಾಡಿಕೊಂಡು ಅದು ದೊಡ್ಡ ಶರ್ಟ್ಗಳು. ಈಗ ಹಳ್ಳಿ ನಾರ್ಮಲಾಗೆ ಮುಗ್ಧ ಹಳ್ಳಿ ಹುಡುಗ ಅಂದರೆ ಹಂಗೆ ಫ್ಯಾಷನ್ ಎಲ್ಲ ಗೊತ್ತಿರಲ್ಲ. ಸೊ ಅದಕ್ಕೆ ಆ ಥರದಕ್ಕೆ ಪ್ರಿಪೇರ್ ಆದ್ವಿ. ಅಟ್ ದ ಸೇಮ್ ಟೈಮ್ ಸಿಟಿಗೆ ಅಂತ ಬಂದಾಗ ಲೈಕ್ ಸಿಟಿಗೆ ಇಲ್ಲಿಗೆ ಕರೆಕ್ಟಾಗಿ ಹೊಂದ್ಕೋಬೇಕು. ಸೊ ಒಂಚೂರು ಲಾಂಗ್ ಹೇರ್ಸು, ಗಡ್ಡ ಮೀಸೆ, ಚೂರು ಮಾಸ್ ಅಂದರೆ ಫೈಟ್ಸ್ ಇರೋದ್ರಿಂದ ಸಿಟಿ ಅಂತ ಬಂದಾಗ ಒಂದು 3-4 ಫೈಟ್ ಇರೋದ್ರಿಂದ ಅದಕ್ಕೆ ಮ್ಯಾಚ್ ಥರ ಮಾಡ್ತೀವಿ. ದಿಸ್ ಕಾಂಪಿಟೇಟಿವ್ ವರ್ಲ್ಡ್ ಎಷ್ಟು ಹೀರೋಸ್ ಬರ್ತಾರೆ ಅಂಡ್ ಡೆಫಿನೆಟ್ಲಿ ಇವನ್ ಯು ಹ್ಯಾವ್ ಕಾಂಪಿಟೇಷನ್. ಸೊ ವಾಟ್ ಆರ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಮುದ್ದು ಮನಸ್ಸೆ? ಎಕ್ಸ್ಪೆಕ್ಟೇಷನ್ ಅಂದರೆ ಅಫ್ಕೋರ್ಸ್ ಕಾಂಪಿಟೇಷನ್ ಅಂದರೆ ಒಂದು ಸಾಂಗ್ಸಲ್ಲಿ ಒಂದು ರೇಸಲ್ಲಿ ಮುಂದೆ ಇದೆ ಈಗ. ಓಕೆ. ರಿಲೀಸಿಗೆ ಮುಂಚೆ ಟ್ರೈಲರ್ ಆಗಲಿ, ಸಾಂಗ್ಸ್ ಆಗಲಿ, ನಮ್ದು ಏನೇ ಈಗ ಒಂದು ತೊಗೊಂಡ್ರೆ ಎಲ್ಲೇ ಹೋದ್ರು ಮುದ್ದು ಮನಸ್ಸೆ ಸಾಂಗ್ ಸೂಪರ್ ಅಂತ ಅಟ್ಲೀಸ್ಟ್ ಏನಂದರೆ ಎಲ್ಲೂ ಕೇಳಿದ್ದಾರೆ ಹಾಡುಗಳನ್ನ. ನಾವೆಲ್ಲ ಬೇರೆ ಸಿನಿಮಾ ಅಂತ ತೊಗೊಂಡ್ರು ಅವ್ರು ರಿಲೀಸ್ಗೆ ಅಂದರೆ ಅವ್ರು ರಿಲೀಸ್ ಆಗ್ತಾ ಇದೆಯಾ ಅಂತಾರೆ. ಬಟ್ ನಮ್ದು ಹೇಳಿದ್ರೆ ಹಾಡುಗಳು ಸೂಪರ್ ಆಗಿದೆ, ಯಾವಾಗ ಸಿನಿಮಾ ಅಂತ ಕೇಳ್ತಾರೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಮ್ಯೂಸಿಕ್ ಬೇಸ್ ಅಂತ ಹೇಳ್ಬೋದು. ಮ್ಯೂಸಿಕ್ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಗಿವನ್ ಎ ಗುಡ್ ಮ್ಯೂಸಿಕ್.
ಸೊ ಸಾಂಗ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಾಂಗ್ಸ್ ಈಗ ಒಂದು ಸಿನಿಮಾ ತೊಗೊಂಡ್ರೆ ಈ ಸಾಂಗ್ ಪರ್ಟಿಕ್ಯುಲರ್ಲಿ ಇಟ್ಟು ಈ ಸಾಂಗ್ ಇಟ್ಟು ಅಂತಾರೆ. ಬಟ್ ನಮ್ದು ಹಂಗಾಗಿಲ್ಲ, ಆಲ್ಮೋಸ್ಟ್ ಯಾವ ಸಾಂಗ್ ಹೇಳಿದ್ರು ಈ ಸಾಂಗ್ ಹೇಳಬಾರದು, ಯೋಗರಾಜ್ ಭಟ್ರು ಚೆನ್ನಾಗಿದೆ, ಇಲ್ಲ ನಾಗೇಂದ್ರ ಪ್ರಸಾದ್ ಸರ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಇಟ್ ಗೋಸ್ ಆನ್ ಲೈಕ್ ದಿಸ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ದೆಮ್ ಆಲ್ಸೋ. ಅಂದರೆ 6 ಜನ ಡೈರೆಕ್ಟರ್ ಅಂದರೆ ಫಸ್ಟ್ ಟೈಮ್ ಈಗ ಒಬ್ಬ ಹೊಸಬನಿಗೆ ಅಂದರೆ ಇಷ್ಟು ಜನ ಹಿಂಗೆ ಮಾಡ್ತಾರೆ ಅನ್ನೋದು ಇರುತ್ತೆ. ಸೊ ಡೈರೆಕ್ಟರ್ ಆಗಲಿ ಎಲ್ಲ ಫುಲ್ ಟೀಮ್ ಆಗಲಿ ಪ್ಲ್ಯಾನ್ ಮಾಡಿಕೊಂಡು ಸೊ ಈ ಥರ ಒಂದು ದಿನ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡು ಆಮೇಲೆ ಫಸ್ಟ್ ಫಿಕ್ಸ್ ಆಗಿದ್ವಿ ಏನಂದರೆ ಇಟ್ಸ್ ಲೈಕ್ ಬರೀ ಡೈರೆಕ್ಟ್ರು ಲಿರಿಕ್ಸ್ ಬರೋ ಥರ ಇರಬಾರ್ದು, ಆ ಡೈರೆಕ್ಟ್ರು ಮುಂಚೆನೂ ಲಿರಿಕ್ಸ್ ಬರ್ದಿರ್ಬೇಕು. ನಾವು ತೊಗೊಂಡ್ರು ಯಾವುದೇ ಡೈರೆಕ್ಟರ್ ತೊಗೊಂಡ್ರು ಅವ್ರು ಮುಂಚೆನೇ ಲಿರಿಕ್ಸ್ ಬರೆದು ಹಿಟ್ ಸಾಂಗ್ಸ್ ಕೊಟ್ಟಿದ್ದಾರೆ. ಸೊ ಆ ಥರ ಸೆಲೆಕ್ಟ್ ಮಾಡಿಕೊಂಡು ವಿ ಪ್ಲ್ಯಾನ್ ಗುಡ್ ಗಾಡ್ಸ್ ಗ್ರೇಸ್ ಕ್ಲಿಕ್ ಕರೆಕ್ಟಾಗಿ ಕ್ಲಿಕ್ ಆಯಿತು. ಎಲ್ಲ ಡೈರೆಕ್ಟರ್ಗಳದ್ದು ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ಹಿಟ್ ಆಗಿದೆ. ಸೊ ನೋಡಿ ಒನ್ ಲೈನ್ ಹೊಸಬ್ರು ತಂಡ ಎಲ್ಲ ನ್ಯೂ ಕಮರ್ಸ್, ಎಲ್ಲರೂ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಪ್ರೊಡ್ಯೂಸರ್ಸು ಎಲ್ಲ ಹೊಸಬ್ರೆ ಆಲ್ಮೋಸ್ಟ್. ಹೀರೋ ಹೀರೋಯಿನ್ ಎಲ್ಲ ತೊಗೊಂಡ್ರೆ ಹೊಸಬ್ರು. ಒಂದು ಹೊಸ ಟೀಮು ರಿಲೀಸಿಗೆ ಮುಂಚೆ ಅಟ್ಲೀಸ್ಟ್ ಒಂದು 5% ಆದರೂ ಒಂಚೂರು ಹೆಸರು ಮಾಡಿದ್ದೀವಿ. ಈಗ ಸೆಕೆಂಡ್ ಟೇಕ್ ಆಸ್ 5% ಅಂದರೆ ರಿಲೀಸ್ ಆದಮೇಲೆ ಅಫ್ಕೋರ್ಸ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಮುದ್ದು ಮನಸ್ಸೆ ಒಂದು ಹೊಸ ತಂಡದ ಚಿತ್ರ ಬರ್ತಾ ಇದೆ, ನೋಡಿ ಲೈಕ್ ಮಾಡಿ. ಥ್ಯಾಂಕ್ ಯು. ನಾವು ಹೇಳಬಾರದು ಎಲ್ರಿಗೂ ನಮಸ್ಕಾರ. ಮುದ್ದು ಮನಸ್ಸೆ ಚಿತ್ರದ ಹಾಡು ಕೇಳಿದೆ. ಚಿತ್ರದ ಕೊಯ್ಯ ಕೊಯ್ಯ ಸಾಂಗ್ ಕೊಯ್ಯ ಅಂತ ಒಂದು ಒಳ್ಳೆ ಮಜವಾಗಿರೋ ಹಾಡು ಕೇಳಿದೆ ಈಗ. ತಿಂತಾಳೆ ತಿಂತಾಳೆ ತಲೆಗೆ ತಿಂತಾಳೆ ತಿಂತಾನೆ ತಿಂತಾನೆ ತಲೆಗೆ ತಿಂತಾನೆ. ಆ ವರ್ಡಿಂಗ್ಗೆ ತಿನ್ನೋದಂದ್ರೆ ಯಾರಿಗಿಷ್ಟ ಇಲ್ಲ. ಸೊ ಆ ವರ್ಡಿಂಗ್ಗೆ ಭಾಳ ಚೆನ್ನಾಗಿ ಹಿಡ್ಕೊಂಡಿದ್ದಾರೆ ಶಶಾಂಕ್ ಅವರು. ಮುದ್ದು ಮನಸ್ಸೆ ಟೀಮ್ಗೆ ಮುದ್ದು ಮನಸ್ಸೆ ಮುದ್ದು ಮನಸ್ಸೆ ಟೀಮ್ಗೆ ಮುದ್ದು ಮನಸ್ಸೆ ಮುದ್ದು ಮನಸ್ಸೆ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಐ ಆಮ್ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್. ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಮುದ್ದು